ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ದ್ವಾದಶಿ ದಿವಸ ಫಲಹಾರ ಏನು ಮಾಡಿದ್ದೆ ಅಂತ ಇವತ್ತು ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ ಎರಡೂ ಅರ್ಧ ಹೆಚ್ಕೊಂಡು ಸಣ್ಣದಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ರಷ್ ಮಾಡಿರುವಂತಹ ಕಡಲೆ ಬೀಜದ ಪುಡಿ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ, ಒಂದು 10ರಿಂದ 12ರಷ್ಟು. ಮತ್ತು ಇದಕ್ಕೆ 1 ಚಮಚ ಆಗಷ್ಟು ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಪಕೋಡ ಮಾಡ್ತಾಯಿದ್ದೀನಿ. ಈಗ ಅಜ್ವೈನ್ ಹಾಕಿದ್ದೀನಲ್ವ, 1 ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ಒಂದು ಸಣ್ಣ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ಕೊಡ್ರಿ ಸಂಜೆ ಹೊತ್ತಲ್ಲಿ ಮಾಡ್ಕೊಳ್ಳೋದು ಅಂತ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಮತ್ತು 1 ಇಂಚ್ ಆಗಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟೂ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿ ಹಾಕಿದ್ದೀನಿ. ನೀವು ಶುಂಠಿ ಬೇಕಾದರೆ ತುರಿದು ಸಹ ಹಾಕೋಬೋದು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು ಅರ್ಧ ಕಪ್ ಆಗಷ್ಟು ಚಿರೋಟಿ ರವೆಯನ್ನು ಹಾಕಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆ ಸಿಗುತ್ತಲ್ಲ, ಉಪ್ಪಿಟ್ಟು ಮಾಡ್ತೀವಿ, ಅದನ್ನು ಸಹ ಹಾಕೋಬೋದು. 1 ಕಪ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು 1-2 ಚಮಚ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪ್ನೆಸ್ ಬರುತ್ತೆ. ಮತ್ತು ರವೆ ಹಾಕೋದ್ರಿಂದನೂ ತುಂಬ ಕ್ರಿಸ್ಪಾಗಿ ಬರುತ್ತೆ ಪಕೋಡಗಳು. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫಸ್ಟಿಗೆ ನೀರು ಹಾಕಬಾರ್ದು, ಯಾಕಂದರೆ ಸೊಪ್ಪುಗಳಲ್ಲಿ ನೀರಿನಂಶ ಇರುತ್ತೆ. ಅದಕ್ಕೋಸ್ಕರ ನೀವು ಬರೀ ಮೆಂತ್ಯ ಸೊಪ್ಪು ತೊಗೊಂಡು ಹಾಕಿ ಮಾಡ್ಬೋದು. ಇಲ್ಲ ಬರೀ ಪಾಲಕ್ ಸೊಪ್ಪಲ್ಲೂ ಸಹ ಪಕೋಡ ಮಾಡ್ಬೋದು. ನಾನು ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಇತ್ತು ಅಂತ. ಯಾವುದಾದ್ರೂ ಒಂದರಲ್ಲೂ ಸಹ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನು ಚುಮ್ಕ್ಸ್ಕೊತ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿಬಿಟ್ಟು ಕಲಿಸ್ಬಾರ್ದು. ಈಗ ಇದಕ್ಕೆ ಅರ್ಧ ಚಮಚ ಆಗಷ್ಟು ಸೋಡಾ ಪುಡಿ ಹಾಕಿದ್ದೀನಿ. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಕಾದಿರೋ ಎಣ್ಣೆನೂ 1 ಚಮಚ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಹಿಟ್ಟೆಲ್ಲ ಚೆನ್ನಾಗಿ ಕಲಸಿ ಮುಚ್ಚಿಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ಇದು ಚೆನ್ನಾಗಿ ನೆನೀಲಿ. ಆಮೇಲೆ ಇವಾಗ ಮಂಡಾಳ ಒಗ್ಗರಣೆಯನ್ನು ಮಾಡೋಣ. ಪುರಿ ಉಸ್ಲಿ, ನಾನಿಲ್ಲಿ ಮಂಡಾಳನ್ನು ಚೆನ್ನಾಗಿ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಲೀಟ್ರ್ ಆಗಷ್ಟು ತೊಗೊಂಡಿದ್ದೀನಿ ನಾನು. ನೋಡಿರಿ, ಒಂದು ಬಾಣಲಿ ಇಟ್ಕೊಂಡು ಒಂದು 3ರಿಂದ 4 ಚಮಚ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಪುರಿ ಉಸ್ಲಿ ಅಂತ ಏನು ಅಂತೀವಿ, ಮಂಡಾಳ ಒಗ್ಗರಣೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ಒಗ್ಗರಣೆ ಚೆನ್ನಾಗಿ ಮಾಡ್ಕೋಬೇಕು. ಸ್ವಲ್ಪನೇ ಎಣ್ಣೆ ಹಾಕಿ ಮಾಡಿದ್ರೆ ಅಷ್ಟು ರುಚಿ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೈ ಬಿಟ್ಟು ಹಾಕಬೇಕು. ಈಗ ನೋಡಿರಿ, ಒಗ್ಗರಣೆ ಆಗ್ತಾಯಿದೆ. ಕಡಲೆಪುರಿ ಅಂತಲೂ ಕರೀತಾರೆ, ಮಂಡಾಳು ಅಂತ ಕರೀತಾರೆ ಕೆಲವು ಕಡೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ತುಂಬ ಇಷ್ಟ. ಆವಾಗವಾಗ ನಾವು ಮಾಡ್ತಾನೇ ಇರ್ತೀವಿ. ಈಗ ನೋಡಿರಿ, ಒಂದು ಸಣ್ಣ ಟೊಮೆಟೊ ಹೆಚ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಫ್ಲೇವರ್ಗೆ ಇಂಗನ್ನು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ, ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹೆಚ್ಚಿ ಹಾಕೋದ್ರಕ್ಕಿಂತ ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ಖಾರ ಚೆನ್ನಾಗಿ ಹತ್ತುತ್ತೆ ಮಂಡಾಳಿಗೆಲ್ಲ. ಅದಕ್ಕೋಸ್ಕರ ನಾನು ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೋಡಿರಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ಘಾಟು ಹೋಗಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ 1 ಚಮಚ ಆಗಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ, ಬೆಳ್ಳುಳ್ಳಿ ತಿನ್ನೋರು ಈಗ ಒಗ್ಗರಣೆ ಮಾಡ್ಕೊಂಡ್ವಲ್ಲ, ಆಗ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ನಾನು ಏನು ಬಳಸೋದಿಲ್ಲ, ನಿಮಗಾಗಲೇ ಗೊತ್ತಿದೆ. ನನ್ನ ಅಡುಗೆಗಳನ್ನು ನೋಡೋರಿಗೆಲ್ಲ ಗೊತ್ತಿರುತ್ತೆ. ಈಗ ನೋಡಿರಿ, ನಾನು ಹುಳಿಗೆ ಹುಣಸೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಮಂಡಾಳ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಖಾರ ಎಲ್ಲ ಹಾಕಾಯಿತು. ಪುರಿಯನ್ನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಕಡಲೆಪುರಿ ಚೆನ್ನಾಗಿರೋದು ತೊಗೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸ್ಬೇಕು ಅದನ್ನು, ಆವಾಗ ಮೆತ್ತಗಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಪುರಿಗಳು ಬಿರುಸಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ಹೀಗೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ನಾವು ಮುಚ್ಚಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಮೆತ್ತಗಾಗುತ್ತೆ ಅಂದರೆ ಒಳ್ಳೆ ಹೂವಿನ ಥರ ಆಗುತ್ತೆ. ಯಾಕಂದರೆ ಹೇಳಿದ್ನಲ್ಲ, ಕೆಲವೊಂದು ಪೂರಿಗಳು ಬಿರುಸಾಗಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ.
ಅದಕ್ಕೋಸ್ಕರ ಹೀಗೆ ಒಗ್ಗರಣೆ ಮಾಡಿ ಕಲಸಾದ್ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗುತ್ತೆ. ಸಣ್ಣ ಉರಿಯಲ್ಲಿ ಇಡಬೇಕು, ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ಚೆನ್ನಾಗಿ ಕಲಸಿ ಇದಕ್ಕೆ ನಾನು ಹುರ್ಗಡ್ಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಗಾಗಲೇ ಹೇಳಿದ್ನಲ್ಲ, ಹಿಂದೆಲ್ಲ ಹೇಳ್ತಾ ಬಂದಿದ್ದೀನಿ, ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಅಂತ. ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತೀವಲ್ವ, ಅದು ಮತ್ತು ಒಣ ಕೊಬ್ಬರಿ ಎರಡೂ ಪುಡಿ ಮಾಡಿ ಇಟ್ಟಿರ್ತೀನಿ. ಆ ಪುಡಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಕಾಯಿ ತುರಿನೂ ಹಾಕ್ತಾರೆ, ಹಸಿ ಕಾಯಿ ತುರಿ. ಅದು ನಿಮ್ಮ ಇಷ್ಟ ಸ್ನೇಹಿತರೆ, ಹೇಗಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಇದೇ ಥರನೇ ಮಾಡೋದು. ಈಗ ನೋಡಿರಿ, ಮಂಡಾಳ ಒಗ್ಗರಣೆ ಅಥವಾ ಪೂರಿ ಉಸ್ಲಿ ಸೂಸ್ಲ ರೆಡಿಯಾಗಿದೆ. ಇದನ್ನು ಮುಚ್ಚಿ ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಟ್ಬಿಡೋಣಂತೆ. ಈಗ ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ನಾನು. ಬೋಂಡಾ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ವಲ್ಲ, ಈಗ ನೋಡೋಣ, ಕಾದಿದೆ ಎಣ್ಣೆ ಚೆನ್ನಾಗಿ. ಒಂದು ಸ್ವಲ್ಪ ಹಾಕಿ ತೆಗೆದುಬಿಟ್ಟು ಈಗ ಪಕೋಡಗಳನ್ನು ಹಾಕ್ಕೊಂಬಿಡೋಣ. ನೋಡಿರಿ, ಇದಕ್ಕೇನು ಶೇಪು ಹೀಗೆ ಇರಬೇಕು ಅಂತ ಏನಿಲ್ಲ. ಪಕೋಡಗಳು ಹೇಗಿರುತ್ತೆ ನಿಮಗೆ ಗೊತ್ತಲ್ವಾ, ಶೇಪ್ಲೆಸ್ ಆಗೇ ಇರುತ್ತೆ. ಹಾಗಾಗಿ ಹೇಗಾದರೂ ಹಾಕ್ಕೋಬೋದು. ನೋಡಿರಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಜೋರಾಗಿ ಉರಿ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಕೆಂಪಾಗುತ್ತೆ, ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ, ಹೊರಗಡೆನೂ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಮನೇಲೂ ಇಷ್ಟಪಟ್ಟರು. ಆವಾಗವಾಗ ಮಾಡ್ತಾ ಇರ್ತೀನಿ ನಾನು. ಸೊಪ್ಪುಗಳು ತಂದಾಗ ಒಂದೊಂದ್ಸಲ ಜಾಸ್ತಿ ಸೊಪ್ಪು ಉಳ್ಕೊಂಬಿಡುತ್ತೆ. ಈ ಬೇಸಿಗೆಯಲ್ಲಂತೂ ಬೇಗನೆ ಕೆಟ್ಟೋಗ್ಬಿಡುತ್ತೆ ಸೊಪ್ಪುಗಳು. ಈ ಥರ ಮಾಡಿಕೊಂಡ್ರೆ ಸೊಪ್ಪು ತಿಂದಂಗೆ ಆಗುತ್ತೆ, ನಮಗೆ ಸ್ನ್ಯಾಕ್ಸು ಮಾಡ್ಕೊಂಡಂಗೆ ಆಗುತ್ತೆ. ಇನ್ನು ಮಂಡಾಳ ಒಗ್ಗರಣೆ ಮಾಡಿದಾಗೆಲ್ಲ ಏನಾದರೂ ಒಂದು ಇರಲೇಬೇಕು ಈ ಥರದ ಸೈಡ್ಸ್ ಅಲ್ವಾ ಸ್ನೇಹಿತರೆ. ಮಿರ್ಚಿನೋ ಅಥವಾ ಬೋಂಡಾಗಳು ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ, ಅದು ಕಾಂಬಿನೇಷನ್ ಅಂತ. ಹಾಗಾಗಿ ಈ ಸಲ ಇದನ್ನು ಮಾಡಿದೆ. ನೋಡಿರಿ, ಈ ಥರ ಗೋಲ್ಡನ್ ಬ್ರೌನಾಗಿ ಚೆನ್ನಾಗಿ ಕರ್ಕೊಂಡ್ರೆ ಅಂತೂ ಸೂಪರಾಗಿತ್ತು ಟೇಸ್ಟು. ನೀವು ಈರುಳ್ಳಿ ತಿನ್ನೋರು ಈರುಳ್ಳಿ ಸಹ ಹಾಕೋಬೋದು, ನಾವು ತಿನ್ನಲ್ಲಲ್ಲ ಅದಕ್ಕೆ ಹಾಕಿಲ್ಲ ಅಷ್ಟೇ. ನೋಡಿರಿ, ಇನ್ನೊಂದು ರೌಂಡು ಪಕೋಡಗಳನ್ನು ಕರ್ಕೊಂಡು ಬೇಡಂತೆ. ತುಂಬ ಜನ ಕೇಳ್ತಾ ಇರ್ತೀರ, ದ್ವಾದಶಿ ದಿನ ಏನು ಮಾಡ್ಕೋಬೇಕು ಫಲಹಾರ ಅಂತ. ಏನಾದರೂ ಮಾಡ್ಕೋಬೋದು ಸ್ನೇಹಿತರೆ. ದೋಸೆ, ಇಡ್ಲಿ, ಆಮೇಲೆ ಈ ಥರ ಏನಾದರೂ ಒಗ್ಗರಣೆಗಳು, ಅವಲಕ್ಕಿ ಒಗ್ಗರಣೆ ಅಥವಾ ಬೋಂಡಾ ಬಜ್ಜಿಗಳು ಏನಾದರೂ ಮಾಡ್ಕೊಂಡು ತಿನ್ನಿರಿ. ನೋಡಿರಿ, ಈಗ ಇನ್ನೊಂದು ಒಬ್ಬಿ ಹಾಕಿದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಕ್ರಿಸ್ಪಾಗಿ ಕಂದು ಬಣ್ಣಕ್ಕೆ ಕರ್ಕೊಂಡು ಬರೋಣಂತೆ. ಒಂದೊಂದು ಸಲ ಬೆಳಗ್ಗೆ ಊಟ ಬೇಗನೆ ಆಗಿತ್ತು ಅಂತಂದರೆ ಹಸಿವಾದರೆ ಸಾಯಂಕಾಲನೇ ಮಾಡ್ಕೊಂಡು ತಿಂದುಬಿಡ್ತೀವಿ, 4 ಗಂಟೆ 4:15 ಹಾಗೆ ಫಲಹಾರ. ಇಲ್ಲ, ಯಾರೂ ಇರಲಿಲ್ಲ ಮನೆಯಲ್ಲಿ, ನಾನು ಒಬ್ಬಳೇ ಇದ್ದೆ ಅಂತಂದರೆ ನಾನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಬಂದ ಮೇಲೆ ಒಟ್ಟಿಗೆ ರಾತ್ರಿ ಅಂದರೆ ತುಂಬ ಲೇಟಲ್ಲ, 7 ಗಂಟೆ 7:15 ಅಷ್ಟೊತ್ತಿಗೆ ತಿಂದುಬಿಡ್ತೀವಿ ಸ್ನೇಹಿತರೆ. ಹೇಗೆ ಅನ್ನಿಸ್ತು, ನೀವು ಎಲ್ಲ ಟ್ರೈ ಮಾಡಿರಿ. ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ರಿ ಸಂಜೆ ಹೊತ್ತಲ್ಲಿ ಏನು ಮಾಡಬೇಕು ಅಂತ. ಹಾಗಾಗಿ ಈ ಥರ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಈಗ ಎಲ್ಲ ಪಕೋಡಗಳನ್ನು ಕರ್ಕೊಂಡು ಬಿಡ್ತಾಯಿದ್ದೀನಿ. ನೋಡಿರಿ ಸ್ನೇಹಿತರೆ, ಎಲ್ಲ ಮಾಡಾಯಿತು. ತುಂಬ ರುಚಿಯಾಗಿತ್ತು ಸ್ನೇಹಿತರೆ. ನೀವು ಎಲ್ಲ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತು ಮುಂದಿನ ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.